ಯಾವಾಗಲೂ ಒಂದೇ ಥರ ಅಡುಗೆ ಮಾಡಿ ಸಾಕಾಗಿದ್ದರೆ ಈ ರಸಮ್ ರೈಸನ್ನು ನೀವು ಖಂಡಿತ ಟ್ರೈ ಮಾಡಬೇಕು. ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಮಾಡುವಂತಹ ಈ ಅಡುಗೆ ರುಚಿಯಾಗಿರುತ್ತೆ ಹಾಗೂ ಸುಲಭವಾಗಿ ಮಾಡ್ಬೋದು. ನಮಸ್ತೆ, ನಾನು ನಿಮ್ಮ ಲತಾ ವಿತ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಮಸಾಲೆ ಪುಡಿನ ತಯಾರಿಸ್ಕೊಳ್ಬೇಕು. ಅದಕ್ಕೆ ಒಂದು ಬಾಣಲೆನಲ್ಲಿ 1 ಚಮಚ ಎಣ್ಣೆ ಬಿಸಿ ಮಾಡಿ 3 ಒಣಮೆಣಸಿನಕಾಯಿ, 1 ಟೇಬಲ್ ಚಮಚದಷ್ಟು ತೊಗರಿಬೇಳೆ, 2 ಚಮಚದಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸು ಅಥವಾ ಕರಿಮೆಣಸು, ಒಂದು ದೊಡ್ಡ ಚಿಟಿಕೆ ಮೆಂತ್ಯ, ಇವಿಷ್ಟನ್ನು ತಗೊಂಡು ಸಣ್ಣ ಊರಿನಲ್ಲಿ ಬೇಳೆ ಎಲ್ಲ ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಜಾಸ್ತಿ ತೊಗರಿಬೇಳೆ ಎಲ್ಲ ಹಾಕೋದಿಲ್ವಲ್ಲ, ಹಾಗಾಗಿ ಖಾರ ಹೆಚ್ಚು ಬೇಕಾಗೋದಿಲ್ಲ. ನೋಡಿಕೊಂಡು ನೀವು ಒಣಮೆಣಸಿನಕಾಯಿ ಮತ್ತು ಕಾಳುಮೆಣಸನ್ನು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹೊಂದಿಸ್ಕೊಳ್ಳಿ. ನೋಡಿ, ಇಲ್ಲಿ ಬೇಳೆ ಎಲ್ಲ ಚೆನ್ನಾಗಿ ಕಂದು ಬಣ್ಣಕ್ಕೆ ಬಂದಿದೆ. ಇಷ್ಟಾಗುವಾಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಹಾಗೆ ಇಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿಯನ್ನು ಬಳಸ್ತಾ ಇದ್ದೀನಿ. 250 ml ಲೋಟದಲ್ಲಿ ತೊಗೊಂಡಿರುವಂತಹ ಅಕ್ಕಿ, ಸೋನಾ ಮಸೂರಿ ಅಕ್ಕಿ, ಅದನ್ನು ಈ ರೀತಿ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಕುಕ್ಕರಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ ಒಂದು ದೊಡ್ಡ ಟೊಮೆಟೊ ಸಣ್ಣದಾಗಿ ಕತ್ತರಿಸಿರೋದು ಅದನ್ನು ಹಾಕಿ ಸ್ವಲ್ಪ ಮೆತ್ತಗಾಗೋವರೆಗೆ ಹುರ್ಕೊಳ್ಬೇಕು. ಟೊಮೆಟೊ ಹುರಿಯೋಷ್ಟೊತ್ತಿಗೆ ನಾನು ಒಂದು 1/4 ಚಮಚದಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿ ಹುರಿಯೋದ್ರಿಂದ ಟೊಮೆಟೊ ಬೇಗ ಹುರಿಯುತ್ತೆ ಮತ್ತು ಸಾರಿಗೆ ಅರಿಶಿನ ಹಾಕಬೇಕಲ್ಲ, ಸೊ ಈ ಸಮಯದಲ್ಲಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಟೊಮೆಟೊ ಎಲ್ಲ ಮೆತ್ತಗಾದಮೇಲೆ ಇದಕ್ಕೆ ಈಗ ಹುಣಸೆ ಹಣ್ಣಿನ ರಸ ಹಾಕಬೇಕು. ಸುಮಾರು ಒಂದು ನಿಂಬೆಹಣ್ಣಿನ ಗಾತ್ರದಿಂದ ತೆಗೆದಿರುವಂತಹ ಹುಣಸೆ ಹಣ್ಣಿನ ರಸ ಹಾಕಬೇಕಾಗತ್ತೆ. ಹಾಗೆ 5 ಕಪ್ಪಷ್ಟು ನೀರು, ಅಂದರೆ 1 ಕಪ್ ಅಕ್ಕಿಗೆ 5 ಕಪ್ಪಷ್ಟು ನೀರು, ಒಂದು 4-5 ಕರಿಬೇವಿನ ಎಲೆ, ರುಚಿಗೆ ತಕ್ಕ ಹಾಗೆ ಉಪ್ಪು, ಹಾಗೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿಯನ್ನು ಈಗ ಹಾಕ್ಕೊಂಡು ಚೆನ್ನಾಗಿ ಹೀಗೊಂದು ಸಲ ಕಲಿಸ್ಬೇಕು. ಇಷ್ಟಾದಮೇಲೆ ಇದಕ್ಕಿವಾಗ ತೊಳೆದಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಹಾಕಬೇಕು. ಅಕ್ಕಿ ತುಂಬ ಹೊತ್ತು ನೆನೆಯೋದೆಲ್ಲ ಬೇಡ, ತೊಳೆದಿಟ್ಕೊಂಡು ಕೂಡಲೇ ಹಾಕೋದಷ್ಟೇ. ಈಗ ಕುದಿಯೋದಕ್ಕೆ ಶುರುವಾಗುತ್ತಲ್ಲ, ಬೇಕಾದ್ರೆ ಒಂದು ಸಲ ರುಚಿ ನೋಡಿ ನೀವು ಉಪ್ಪು ಹುಳಿ ಬೇಕಾದರೆ ಹೊಂದಿಸ್ಕೊಳ್ಬೋದು. ನಿಮಗಿಷ್ಟ ಇದ್ದರೆ ಬೇಕಾದ್ರೆ ಬೆಲ್ಲನೂ ಚೂರು ಹಾಕ್ಬೋದು, ನಾನು ಹಾಕಲಿಲ್ಲ. ಆಮೇಲೆ ಒಂದು 2 ವಿಸಿಲ್ ಮಾಡಿದ್ರೆ ಆಯಿತು. ಇದಕ್ಕೀಗ ಒಂದು ದೊಡ್ಡ ಒಗ್ಗರಣೆನ ಕೊಡಬೇಕು. ಒಗ್ಗರಣೆಗೆ ಒಂದು ಒಗ್ಗರಣೆ ಸೌಟಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕಿ, ಹಾಗೆ ಒಂದು ಒಣಮೆಣಸಿನಕಾಯಿ ಚೂರು ಮಾಡಿರೋದನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಸೇರಿಸಿ ಒಂದು 7ರಿಂದ 8 ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂತಂದರೆ ಬೇಕಾದರೆ ಬೆಳ್ಳುಳ್ಳಿ ಹಾಕದೇನೂ ಮಾಡ್ಬೋದು. ಬೆಳ್ಳುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿ ಒಂದು ದೊಡ್ಡ ಚಿಟಿಕೆಯಷ್ಟು ಇಂಗನ್ನು ಹಾಕಿ ಇವಾಗ ಈ ಒಗ್ಗರಣೆನ ಈ ರಸಮ್ ರೈಸ್ ಅಥವಾ ಏನು ಸಾರನ್ನು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕಬೇಕು. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಜೊತೆಯಲ್ಲಿ ಒಗ್ಗರಣೆನ ಹಾಕ್ತಾ ಇದ್ದೀನಿ. ಇಷ್ಟು ಮಾಡಿದರೆ ರಸಮ್ ರೈಸು ತಯಾರಾಗುತ್ತೆ. ಇದು ಬಿಸಿಬೇಳೆ ಭಾತ್ ಥರ ಮಂದ ಇರಲ್ಲ, ಹುಳಿ ಹುಳಿ ಖಾರವಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸಲ ನೀವು ಖಂಡಿತ ಟ್ರೈ ಮಾಡಲೇಬೇಕು ಆ ಥರದ ರೆಸಿಪಿ. ನಾನು ಪಲ್ಯ ಮತ್ತು ಮೊಸರನ್ನ ಜೊತೆ ಬಡಿಸಿದ್ದೆ. ನೀವು ಖಂಡಿತ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.